ಹೆಸರುವಾಗಲಿ. ನಾವು ಸಂಘ ದವಾಖಾನೆಗೆ ಹೋಗಿದ್ವಿ. ನಾವು ದವಾಖಾನೆಗೆ ಹೋದಾಗ ಒಬ್ರು ಹಿಂಗೆ ನನ್ನ ಮುಂದೆ ಬಂದರು. ಆಕೆಗೆ ಪಾಪ ಭಾಳ ಇದನ್ನ ತ್ರಾಸಾಗಾಯಿತು. 1200 ರೂಪಾಯಿ ಗೋಳಿ ನನ್ನ ಎದುರಿಗೆ ಬಂದರು. ಅವ್ರಿಗೆ ಹೇಳಿನಿ ನಾನು, ಇದನ್ನೆಲ್ಲ ನೀ ಗೋಳಿ ಅವ್ರ ಕಡೆ ಇದನ್ನು ಮಾಡ್ತೀವಿ, ನಿಂದು ಮೆಂಟಾನೆಲ್ಲ ಹೆಂಗೆ ನೀ ಇದನ್ನು ಮಾಡ್ತೀವಿ ಹಿಂಗೆಲ್ಲ ಕೇಳಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಳಾಕತ್ತನಂತ ಅವ್ರಿಗೆ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ, ನಾ ಜಾಗಕ್ಕೆ ಬರ್ತೀವಿ ಅನ್ನಕ್ಕೆ ಹೇಳಿದ್ರು. ಹ್ಞೂ ಅಂದರು. ಒಂದು ವಾರ ಅವ್ರೇನು ಫೋನ್ ಹಚ್ಚಲಿಲ್ಲ, ನಾನು ಏನು ಅವ್ರನ್ನ ಕೇಳಲಿಲ್ಲ. ಗಪ್ಪಾಗಿ ಅಂತ ಬುಧವಾರ ದಿನ ಸಾಯಂಕಾಲ 5 ಗಂಟೆಗೆ ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ 5 ಗಂಟೆಗೆ ಅಳ್ಕೊತ ಬರಕತ್ತಾನ. ಅವ್ರಿಗೆ ಹೇಳಿ ಮನೆ ಅವ್ರು ಬೇಡ, ಏನಾಗೋದಿಲ್ಲ, ದೇವ್ರು ಅದ, ದೇವ್ರು ನಮ್ಮನ್ನ ಕಾಪಾಡ್ತಾ, ನಿನ್ನ ಕಾಪಾಡ್ತಾ, ನಿನ್ನ ಇದನ್ನ ಈ ಎಲ್ಲದರಿಂದ ನೀನು ಬಿಡುಗಡೆ ಕೊಡ್ತಾ ದೇವ್ರ ಅಂತ ಹೇಳೀನು. ಏನು ಜಸ್ಟ್ ಎಷ್ಟು ಹೇಳಿ ನಾನು ಕಷ್ಟಗಳಿಗೆ ಫೋನ್ ಹಚ್ಬೇಕಾದ್ರೆ ಇವರು ಒಂದು ಸ್ವಲ್ಪ ಕೋರ್ಟ್ನಾಗ ಇರ್ತಾರೆ ಅನ್ನೋ ಸಾಯಂಕಾಲ ಫೋನ್ ಹಚ್ಚೋದು ಮತ್ತು ಬಾ ಅಂತ ಹೇಳಿದ್ರು. ನನ್ನ ಕೈಲಿ ಆದಷ್ಟು ಅಕ್ಕಿ ಒಂದು ಸ್ವಲ್ಪ ಸಮಾಧಾನ ಆಗುವಂಗೆ ನಾ ಅಷ್ಟೇ ನನಗೆ ಏನು ಬಂದದಷ್ಟು ಒಂದು 4 ನುಡಿ ಪ್ರೇರ್ ಮಾಡಿ ಕಳ್ಸಿನಿಕೆ 8 ಕರ್ಕೊಂಡು ಬಾ ಅಂತ ಹೇಳಿ 8 ಬಂದಳ್ರಿ ಕುಡಿ ಬಂದರು ಅಂತ ಸರ್ ಒಳಗೆ ಫೋನ್ ಹಚ್ಚಿ ಮಾತಾಡಿರ್ಬೇಕು. ಎಣ್ಣೆ ತೊಗೊಂಡ್ಬಾತೀವಿ ತೊಗೊಂಡು ಬಂದ್ಬೇಕು. ವಿಡಿಯೋ ಕಾಲ್ ಮಾಡಿದ್ರು. ಎಷ್ಟೋ ತನಕ ವಿಡಿಯೋ ಕಾಲ್ದಾಗ ಮಾತಾಡು ಸರ್ ನೋಡ್ರಿ. ಒಟ್ಟು ಹಿಂಗೆ ಊಟ ಮಾಡೋಕೆ ಕೈ ಹೋಗ್ತಿರ್ಕಿಲ್ಲ, ಹಿಡಿಯೋದು ಹಿಂಗೆ ಕೈ ಮ್ಯಾಗೆ ಹೇಳ್ತಿರ್ಕಿಲ್ಲ. ಅಷ್ಟು ತ್ರಾಸು. 2 ತಿಂಗಳಿಂದ ಒಂದು ಒಗ್ಯಾನ ಹೋಗಿಲ್ಲ, ಒಂದು ಭಾಂಡೆ ತಿಕ್ಕಿಲ್ಲ, ಒಂದು ತಮಿಗೆ ಎಬ್ಬಿಸಿಟ್ಟಿಲ್ಲ ಹುಡುಗಿ. ಸರ್ ಒಳಗೆ ಪ್ರೇಯರ್ ಮಾಡಿರ್ಬೇಕ. ನಿನ್ನೆ ಸಾಯಂಕಾಲ ಅರ್ವಿ ತೊಳ್ದಾಳ ಅಲ್ಲಿರ ಆ ಹುಡುಗಿ ಮಾತಾಡೋಷ್ಟು ಇದನ್ನೆಲ್ಲ. ನಿನ್ನ ಸಾಯಂಕಾಲ ಅರ್ವಿ ತೊಳ್ದಾಳ. ಆಕಿ ಕೇಳಿ ನಾನು ಬಾಯೋ 2 ತಿಂಗಳಿಂದ ಊಟ ಮಾಡಕ್ಕೆ ಕೈ ಎದ್ದಿಲ್ಲ. ಊಟ ಮಾಡಿಸ್ಬೇಕಲ್ಲ ಅವ್ರ ತಾಯಿ ಊಟ ಮಾಡಿಸಿದಾಳ. ಅವ್ರು ನೋಡ್ರಿ, ಇವ್ರಿಗೆ 2 ತಿಂಗಳಿಂದ ಫುಲ್ ಕೈ ಎಲ್ಲ ಸೇಕ್ ಆಗ್ತಾ ಇತ್ತಂತೆ. ಕೈ ಎಲ್ಲ ಮೇಲೆ ಎತ್ತಕ್ಕೆ ಬರ್ತಿರ್ಕಿಲ್ಲಂತೆ, ಏನು ಕೆಲಸ ಮಾಡೋಕೆ ಆಗ್ತಿರ್ಕಿಲ್ಲಂತೆ. 1200 ರೂಪಾಯಿ ಗುಳಿಗೆ ಔಷಧ ತಗೊಳ್ತಾ ಇದ್ರಂತೆ. ಬಟ್ ವಿಡಿಯೋ ಕಾಲ್ದಾಗ ಒಂದು ಸಾರಿ ಪ್ರೇಯರ್ ಮಾಡುವಾಗೆಲ್ಲ ಆರಾಮಾಗೈತಿ. ಕೈ ಎತ್ತೈತ್ರಿ ಈಗೆಲ್ಲ ಮೇಲೆ. ನಡ್ಬೋದದು ಏನಿಲ್ಲ. ಈಗ ಆರಾಮಾಗಿದ್ದೀರಾ? ಅಳಬೇಡ್ರಿ, ಆರಾಮಿದ್ದೀರಾ? ಇಲ್ಲ ಏನು ತ್ರಾಸಿಲ್ಲ. ಅಷ್ಟು ದೇವ್ರ ನಂಬ್ರಿ, ದೇವರೆಲ್ಲ ಕಂಪ್ಲೀಟಾಗಿ ಬಿಡುಗಡೆ ಮಾಡ್ತಾರೆ. ಕೇಳಿಸ್ಕೊಳತ್ತೀರಿ? ಓಕೆ, ಆಯ್ತಲ್ವ ಸಾಕ್ಷಿ ಎಲ್ಲ?